ದೇವಾನಾಂ ಭದ್ರಾ ಸುಮತಿರರುಪೂಜಿತಾಂ ದೇವಾನಾಂ ರಾತಿರಭಿನೋ ನಿವರ್ತತಾಂ ದೇವಾನಾಂ ಸಖ್ಯಮುಪಸೇದಿಮಾ ವಯಂ ದೇವಾನಾಯುಃ ಪ್ರತಿರಂತು ಜೀವಸೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿಯವರು ಯಾವ ದೇವರನ್ನು ಆರಾಧನೆ ಮಾಡಬೇಕು, ನಿಮ್ಮ ಸಾಲ ಬಾಧೆಗೋಸ್ಕರ ಪ್ರತಿ ತಿಂಗಳು ಯಾವ ದಾನವನ್ನು ಮಾಡಬೇಕು, ಹಾಗೆ ವೃಷಭ ರಾಶಿಯಲ್ಲಿ ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದ ಹಾಗೂ ರೋಹಿಣಿ ನಕ್ಷತ್ರದ 4 ಪಾದಗಳು ಹಾಗೂ ಮೃಗಶಿರಾ ನಕ್ಷತ್ರದ ಮೊದಲು 2 ಪಾದಗಳು ಇಷ್ಟು ಸೇರಿ 9 ಪಾದವು ಸೇರಿ ವೃಷಭ ರಾಶಿ ಆಗುತ್ತೆ. ವೃಷಭ ರಾಶಿಗೆ ಅಧಿಪತಿ ಯಾರು? ಶುಕ್ರ. ಹಾಗಾದ್ರೆ ಶುಕ್ರ ಅಧಿಪತಿ ಆದ್ರಿಂದ ಶುಕ್ರನನ್ನ ಪೂಜೆ ಮಾಡಿದ ಕೂಡಲೇ ನಮಗೆಲ್ಲ ಪರಿಹಾರ ಆಗ್ಬಿಡುತ್ತಾ? ಆಗಲ್ಲ. ವೃಷಭ ರಾಶಿಗೆ ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದ ಆಗುತ್ತೆ. ಹಾಗಾಗಿ ಕೃತ್ತಿಕಾ ನಕ್ಷತ್ರದ ಅಧಿಪತಿ ಯಾರು? ಸೂರ್ಯ ಮತ್ತು ಶುಕ್ರನ ಆರಾಧನೆ ಆಗಬೇಕು. ಸೂರ್ಯನನ್ನು ಆರಾಧನೆ ಮಾಡಬೇಕು. ಕೃತ್ತಿಕಾ ನಕ್ಷತ್ರದ 2ನೇ ಪಾದ, 3ನೇ ಪಾದ, 4ನೇ ಪಾದ ಹಾಗೂ ವೃಷಭ ರಾಶಿಯವರು. ಹಾಗೆ ರೋಹಿಣಿ ನಕ್ಷತ್ರದ 4 ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು ವೃಷಭ ರಾಶಿಗೆ ಬರುತ್ತೆ. ಹಾಗಾಗಿ ಚಂದ್ರ ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ. ಚಂದ್ರ ಹಾಗೂ ಶುಕ್ರನ್ನ ಆರಾಧನೆ ಮಾಡಬೇಕು. ಹಾಗೆ ಮೃಗಶಿರಾ ನಕ್ಷತ್ರದ ಮೊದಲು 2 ಪಾದಗಳು ನಿಮಗೆ ಕುಜ ಅಧಿಪತಿ ಆಗ್ತಾನೆ. ಹಾಗಾಗಿ ಕುಜ ಮತ್ತು ವಿಶೇಷವಾಗಿ ಶುಕ್ರನನ್ನ ಆರಾಧನೆ ಮಾಡಬೇಕು. ನಿಮಗೆ ಯಾವ ಗ್ರಹ ನಿಮಗೆ ಅದೃಷ್ಟವನ್ನ ಕೊಡುತ್ತೆ ಅಂತಂದ್ರೆ ರೋಹಿಣಿ ನಕ್ಷತ್ರದವರಿಗೆ ಚಂದ್ರ ಮತ್ತೆ ವಿಶೇಷವಾಗಿ ಶುಕ್ರ. ಮೃಗಶಿರಾ ನಕ್ಷತ್ರದ ಮೊದಲು 2 ಪಾದಗಳಿಗೆ ಕುಜ ಮತ್ತು ಶುಕ್ರ. ಹಾಗೆ ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದಕ್ಕೆ ಸೂರ್ಯ ಹಾಗೂ ಶುಕ್ರ. ನೀವು ಇದನ್ನ ತಿಳ್ಕೋಬೇಕು. ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ನೀವು ಮಾಡಿದಾಗ ನೋಡಿ, ಈ ವಿಡಿಯೋನ ಸಂಪೂರ್ಣ ನೋಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಅಂದ್ರೆ ಕನ್ಫ್ಯೂಷನ್ ಆಗೋಗುತ್ತೆ, ಏನ್ ಹೇಳ್ತೀನಿ ಅಂತ ಗೊತ್ತಾಗಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ವೃಷಭ ರಾಶಿಯವರಿಗೆ ಮೂಲ ಜಾತಕದಲ್ಲಿ ನಿಮ್ಮ ರಾಶಿಯಾಧಿಪತಿ ಆದಂತಹ ಶುಕ್ರ ವೃಷಭ ರಾಶಿಯಲ್ಲೋ, ಮಿಥುನ ರಾಶಿಯಲ್ಲೋ, ಕಟಕ ರಾಶಿಯಲ್ಲೋ, ಕನ್ಯಾ ರಾಶಿಯಲ್ಲೋ, ತುಲಾ ರಾಶಿಯಲ್ಲೋ, ಮಕರ ಕುಂಭ ರಾಶಿಯಲ್ಲೋ, ಮೀನ ರಾಶಿಯಲ್ಲೋ ಇದ್ರೆ ನಿಮಗೆ ಅದೃಷ್ಟ, ಬಹಳಷ್ಟು ಅದೃಷ್ಟವನ್ನ ವೃಷಭ ರಾಶಿಯವರು ಪಡಿತೀರ. ಅಕಸ್ಮಾತ್ ಏನಾದರೂ ಶುಕ್ರ ಮೇಷ ರಾಶಿಯಲ್ಲೋ ಅಥವಾ ಸಿಂಹ ರಾಶಿಯಲ್ಲೋ, ವೃಶ್ಚಿಕ ರಾಶಿಯಲ್ಲೋ, ಧನು ರಾಶಿಯಲ್ಲೋ ಇದ್ರೆ ನಿಮಗೆ ನೆಗೆಟಿವ್ ಫಲಗಳು ಚೆನ್ನಾಗಿರೋದಿಲ್ಲ. ನಮ್ಮ ಜೀವನದಲ್ಲಿ ತೊಂದರೆಗಳು, ತಾಪತ್ರಯಗಳು ಬರುತ್ತೆ. ಹಾಗಾಗಿ ಇದನ್ನ ನೀವು ತಿಳ್ಕೊಳ್ಬೇಕು. ಸರಿ, ಹಾಗಿದ್ದಾಗ ಇದನ್ನು ಮೂಲ ಜಾತಕವನ್ನ ನೋಡಬೇಕು. ಅದಕ್ಕೋಸ್ಕರ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷರಿಗೆ ತೋರಿಸ್ಕೊಂಡು ವೇದಿಕ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸ್ಕೊಂಡು ತದನಂತರವಾಗಿ ನೀವು ಪರಿಹಾರಗಳನ್ನ ಹುಡುಕೋಬೇಕು. ಹಾಗಾದ್ರೆ ಯಾವ ದೇವರನ್ನ ಆರಾಧನೆ ಮಾಡಬೇಕು ವೃಷಭ ರಾಶಿಯವರು? ವೃಷಭ ರಾಶಿಯ ಅಧಿಪತಿ ಶುಕ್ರ ಆದ್ರಿಂದ ಶುಕ್ರ ಅಂದ್ರೆ ಲಕ್ಷ್ಮಿ ಅಂತ ಹೇಳ್ತೇವೆ ನಾವು. ಲಕ್ಷ್ಮಿಯನ್ನ ಆರಾಧನೆ ಮಾಡುವಂಥದ್ದು. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹಾಗಾಗಿ ಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಅದೃಷ್ಟ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ನನಗೆ ಆಗಲೇ ಹೇಳಿದಾಗೆ ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದಗಳು ಸೂರ್ಯನನ್ನು ಹಾಗೂ ಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ರೋಹಿಣಿ ನಕ್ಷತ್ರದವರು ಚಂದ್ರನನ್ನು ಹಾಗೂ ಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಮೃಗಶಿರಾ ನಕ್ಷತ್ರದ ಮೊದಲು ಮತ್ತು 2ನೇ ಪಾದದವರು ಕುಜ ಹಾಗೂ ಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಕುಜ ಅಂತಂದ್ರೆ ನವಗ್ರಹಗಳಲ್ಲಿ ಇರುತ್ತೆ, ಚಂದ್ರನು ನವಗ್ರಹಗಳಲ್ಲಿರುತ್ತೆ, ಸೂರ್ಯನು ನವಗ್ರಹಗಳಲ್ಲಿರುತ್ತೆ. ನವಗ್ರಹಗಳನ್ನ ಆರಾಧನೆ ಮಾಡಿಕೊಂಡು ನಿಮ್ಮ ರಾಶಿಯಾಧಿಪತಿಗೆ ಒಂದು ದೇವತೆ ಇರುತ್ತೆ. ವೃಷಭ ರಾಶಿಗೆ ಲಕ್ಷ್ಮಿಯನ್ನ ಆರಾಧನೆ ಮಾಡುವಂಥದ್ದು. ಪ್ರತಿ ಶುಕ್ರವಾರ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಆಮೇಲೆ ದೀಪವನ್ನ ಹಚ್ಚುವಂಥದ್ದು, ಕುಂಕುಮಾರ್ಚನೆಗಳನ್ನ ಮಾಡುವಂಥದ್ದು, ಕಮಲ ಪುಷ್ಪವನ್ನ ಸಮರ್ಪಣೆ ಮಾಡುವಂಥದ್ದು, ಆ ಲಕ್ಷ್ಮಿಗೆ ವೀಳ್ಯದೆಲೆ ಸಮರ್ಪಣೆ ಮಾಡುವಂಥದ್ದು. ಇವೆಲ್ಲವೂ ಕೂಡ ಲಕ್ಷ್ಮಿ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಅಂದ್ರೆ ಯಾರ್ಯಾರು ವೃಷಭ ರಾಶಿಯವರು ಲಕ್ಷ್ಮಿಯನ್ನ ಆರಾಧನೆ ಮಾಡ್ತೀರೋ ಅವರಿಗೆ ಖಂಡಿತ ಒಳಿತುಂಟು ಮಾಡುತ್ತೆ. ನಿಮಗೆ ಅದೃಷ್ಟ ದೇವತೆ ಯಾರು ಅಂದ್ರೆ ಅದು ಮಹಾಲಕ್ಷ್ಮಿ, ವಿಷ್ಣುವಿನ ಅರ್ಧಾಂಗಿ ಮಹಾಲಕ್ಷ್ಮಿ. ಹಾಗಾದ್ರೆ ವೃಷಭ ರಾಶಿಯವರು ನೀವು ಮಾಡಿರುವಂತಹ ಸಾಲ ನೀವು ಪರಿಹಾರ ಆಗಬೇಕು, ಬೇಗ ತೀರೋಗ್ಬೇಕು. ಸಾಲ ತೀರೋಗ್ಬೇಕು ಅಂತಂದ್ರೆ ಹಣ ಸಂಪಾದನೆ ಆಗ್ಬೇಕು. ಸಾಲ ತೀರಬೇಕು ಅಂತಂದ್ರೆ ಅದಕ್ಕೊಂದು ದಾನ ಹೇಗೆ, ಯಾವ ದಾನವನ್ನ ಮಾಡಬೇಕು? ಧಾನ್ಯ ದಾನವನ್ನ ಮಾಡಬೇಕು.
ಮಾಡಬೇಕು. ಧಾನ್ಯ ಅಂತಂದ್ರೆ ಯಾವ್ದಾದ್ರು ತಗೊಳ್ಬಹುದು. ದ್ವಿದಳ ಧಾನ್ಯ, ಏಕದಳ ಧಾನ್ಯ, ಅಕ್ಕಿ, ರಾಗಿ, ಗೋಧಿ ಯಾವ್ದಾದ್ರು ಹಾಕಬಹುದು. 2 ಬೊಗಸೆ ಪ್ರತಿ ತಿಂಗಳು ನೀವೇನ್ ಮಾಡಬೇಕು, ನಿಮ್ಮ ಕೈಗೆ ಇಟ್ಕೊಂಡ್ರೆ 1 ಬೊಗಸೆ ಇದೆ. ಇದರಲ್ಲಿ 2 ಬೊಗಸೆ ಅಕ್ಕಿಯನ್ನ ದಾನ ಮಾಡಬಹುದು, 2 ಬೊಗಸೆ ರಾಗಿಯನ್ನ ದಾನ ಮಾಡಬಹುದು, ಗೋಧಿಯನ್ನ ದಾನ ಮಾಡಬಹುದು, ಬೇಳೆ ದಾನ ಮಾಡಬಹುದು. ಹೀಗೆ ನಿಮ್ಮ 2 ಬೊಗಸೆ, ಕೈ ತುಂಬಾ 2 ಬೊಗಸೆಯನ್ನ ಪ್ರತಿ ತಿಂಗಳು ಯಾರು ಬಡವರಿಗೆ, ಭಿಕ್ಷುಕರಿಗೆ, ಯಾರು ಅವಶ್ಯಕತೆಯನ್ನ ಹೊಂದಬೇಕು ಅನ್ಕೊಂಡಿರ್ತಾರೋ ಅಂಥವರಿಗೆ ದಾನ ಮಾಡಿ. ಹೊಟ್ಟೆ ತುಂಬಿನವರಿಗೆ ದಾನ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಹೊಟ್ಟೆ ಹಸಿವಿರುವಂತವರಿಗೆ ದಾನ ಮಾಡಿದ್ರೆ ಖಂಡಿತವಾಗೂ ಪ್ರಯೋಜನ. ಹಾಗಾಗಿ ವೃಷಭ ರಾಶಿಯವರು ಪ್ರತಿ ದಿನ ನೀವು ಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರ ಜೊತೆಗೆ ತಿಂಗಳಿಗೆ ಒಮ್ಮೆ 2 ಬೊಗಸೆಯಷ್ಟು ಯಾವುದಾದ್ರೂ ಒಂದು ಧಾನ್ಯವನ್ನ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಾಲ ಬಾಧೆ ಅನ್ನುವಂಥದ್ದು ಪರಿಹಾರ ಆಗುತ್ತೆ. ಸಾಲ ಬಾಧೆ ಪರಿಹಾರ ಆದ್ರೆ ನಿಮ್ಮ ಜೀವನ ನೆಮ್ಮದಿಯಾಗುತ್ತೆ. ಅದರಿಂದ ನಿಮಗೆ ಸುಖ, ಸಂತೋಷ, ಸಮೃದ್ಧಿ ಅನ್ನುವಂಥದ್ದು ಸಿಗುತ್ತೆ. ಜೀವನದಲ್ಲಿ ತೃಪ್ತಿಯಾದ ಬದುಕನ್ನು ನೀವು ಕಾಣ್ತೀರಾ. ನೋಡುಗಳ ವೀಕ್ಷಕರೇ, ವೃಷಭ ರಾಶಿಯವರು ಯಾವ ದೇವರನ್ನ ಆರಾಧನೆ ಮಾಡಬೇಕು, ಯಾವ ದಾನವನ್ನ ಮಾಡಬೇಕು, ಸಾಲ ಪರಿಹಾರ ಆಗೋದಕ್ಕೋಸ್ಕರ ಎಲ್ಲವನ್ನ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಭವಂತು.